ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕನ್ನಡ ನಾಡಿನ ಪುಣ್ಯಭೂಮಿಯನ್ನ ಯಾವುದೋ ಬೇರೆ ಉದ್ದೇಶಕ್ಕಾಗಿ ಕೊಡುವ ಸಲುವಾಗಿ ವ್ಯಾಪಾರಕ್ಕಾಗಿ ಭ್ರಷ್ಟತೆಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ. ಅದನ್ನು ವಿರೋಧ ಮಾಡಲಿಕ್ಕೆ ತಾವೆಲ್ಲ ಏನು ಕೂಡ್ಕೊಂಡಿರಿ. ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಕನ್ನಡ ನಾಡಿನ ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ರೈತ ಸಂಘದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಚುನಾಪ ಪೂಜಾರಿ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ ಮುಗುಳಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇನ್ನೂರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಉಮರಾನಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರು ಕಲ್ಯಾಣ ಕರ್ನಾಟಕದ ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ಮಹೇಶ್ಗೌಡ ಎಂ ಸುಬೇದಾರ್ ಅವರಿಗೂ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಿಶನ್ ನಂದಿ ಅವರಿಗೂ, ಪ್ರಧಾನ ಕಾರ್ಯದರ್ಶಿಗಳು ಬಿಜಾಪುರದ ನಡೆದಾಡೋ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ನಾಡಿನಿಂದ ಬಂದಿರತಕ್ಕಂಥ ರಾಹುಲ್ ಕೋಬ್ಕಡ್ಡಿ ಅವರಿಗೂ, ಯಾದಗಿರಿ ಜಿಲ್ಲೆಯ ಮುಖ್ಯಸ್ಥರು ರೈತ ಸಂಘದ ಪ್ರಧಾನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾಗಯ್ಯ ಗುರುಗಳಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಸಂಘಟನೆ ಚತುರರು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮ್ ಅವರಿಗೂ, ಚಿಕ್ಕೋಡಿ ಜಿಲ್ಲೆಯ ರೈತ ಸಂಘದ ಬೆಳಗಾವಿ ಜಿಲ್ಲೆಯ ರೈತ ಸಂಘದ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಸಂಜು ಹಾವನ್ ಅವರಿಗೂ, ಅದೇ ರೀತಿಯಾಗಿ ಸೇನೆಯಿಂದ ನಿವೃತ್ತರಾಗಿದ್ದರೂ ಸಹಿತ ರೈತ ಸಂಘದ ಯಾವತ್ತು ಗಟ್ಟಿ ಧ್ವನಿ ಮತ್ತು ನಿವೃತ್ತ ಸೈನಿಕರಾಗಿರ್ತಕ್ಕಂಥ ಈರೂರು ಸೈನಿಕರು ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ನಮ್ಮ ತುಮಕೂರು ಜಿಲ್ಲೆಯ ರೈತ ಸಂಘದ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಅವರಿಗೂ, ಜೇವರ್ಗಿ ತಾಲೂಕಿನ ಅಧ್ಯಕ್ಷರು ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಅದೇ ರೀತಿಯಾಗಿ ಇವತ್ತು ನಾವಿಲ್ಲಿ ಬರಲಿಕ್ಕೆ ನಮ್ಮ ಜೊತೆ ಒಡನಾಟವನ್ನ ಮಾಡಿ ತಮ್ಮ ಜೊತೆ ಹೋರಾಟಕ್ಕೆ ಬಂದಿರತಕ್ಕಂತ ರೈತ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕ ಅವರು ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಈ ಹೋರಾಟಕ್ಕೆ ಮುಂಚೂಣಿಯಾಗಿ ಇದನ್ನು ಆಯೋಜನೆ ಮಾಡಲಿಕ್ಕೆ ಪ್ರಯತ್ನ ಪಡಿರ್ತಕ್ಕಂಥ ಈ ಭಾಗದ ಎಲ್ಲ ರೈತ ಮುಖಂಡರು ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ತಾಯಂದ್ರಿಗೂ ಹಿರಿಯರಿಗೂ ಮಾಧ್ಯಮ ಮಿತ್ರರಿಗೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ನಾನು ಆಳವಾಗಿ ವಿಷಯಕ್ಕೆ ಹೋಗೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಬಂದು ಬಿಡುತ್ತೀನಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮಾತನಾಡುವಾಗ ಕೆಲವು ವಿಷಯಗಳನ್ನ ಮಾತನಾಡ್ತಾರೆ ಅಸಡ್ಡೆಯಿಂದ. ಇಲ್ಲಿ ಕುಳಿತಿರ್ತಕ್ಕಂಥವ್ರು ರೈತರಲ್ಲ, ಅಲ್ಲಿ ಹೋರಾಟಕ್ಕೆ ಬಂದಿರತಕ್ಕಂಥವ್ರು ರೈತರಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ಹೇಳ್ತೀನಿ, ಈ ಭಾಗದ MLA ನಾನು ನೇರವಾಗಿ ಹೇಳ್ತೀನಿ, ನಾವು ಇಷ್ಟ ಜನ ಬಂದಿವಂತ ಏನಾದ್ರು ತಪ್ಪು ಕಲ್ಪನೆ ಇರ್ಬೇಕು ನಿಮಗೆ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಅಂತಕ್ಕಂಥ ಸಾಮಾನ್ಯ ರಸ್ತೆ ಮೇಲೆ 15 ಲಕ್ಷ ರೈತರನ್ನ ತಗೊಂಡು ಹೋರಾಟ ಮಾಡಿರ್ತಕ್ಕಂಥ ರೈತ ಸಂಘದ ಮುಖಂಡರು ಇಲ್ಲಿ ಬಂದಾರ. ನಿನ್ನಂಗೆ ಯಾವುದೋ ಒಂದು ಕಾಸಡಿ MLA ಯಾವ್ದರೆ ಕುರಿ ಕೊಟ್ಟಿನೇ, ಕೂಳಿ ಕೊಟ್ಟಿನೇ, ಸೆರೆ ಕೊಟ್ಟಿನೇ, ಹಣ ಕೊಟ್ಟು ಕರೆಸಿರ್ತಕ್ಕಂಥ ಮುಖಂಡರಲ್ಲ. ನಾವು ಬಂದಿದ್ದು ಬಿಡದಿ ಹೋರಾಟಕ್ಕೆ ಇವತ್ತು ಬೆಂಬಲ ಕೊಡ್ಲಿಕ್ಕೆ ಬಂದಿಲ್ಲ. ಏನ್ ನಡೆದದ ಇಲ್ಲಿ, ಏನ್ ರಾಜಕಾರಣ ನಡೆದದ, ಏನ್ ಅರಾಜಕತೆ ನಡೆದದ, ಏನ್ ಮೋಸ ನಡೆದ ಅಂತ ಬರೀ ನೋಡ್ಲಿಕ್ಕೆ ಬಂದಿವಿ. ನಾವೇನಾದ್ರೂ ಬಿಡದಿ ಹೋರಾಟಕ್ಕೆ ಬೆಂಬಲ ಕೊಡಬೇಕಂತೇಳಿ ಉತ್ತರ ಕರ್ನಾಟಕದಿಂದ ಕರೆ ಕೊಟ್ರ ನಮ್ಮಿಬ್ಬರಿಂದ 1000 ಗಾಡಿ ಇರ್ತಾವ. ಈ ಭಾಗದ MLA ನಿನಗೆ ಜನರ ಸೇವಾ ಮಾಡುವ ಸಲುವಾಗಿ ನಮಗೆ ಇಲ್ಲಿಂದ ಬೈರಮಂಗಲದಿಂದ ದಿನನಿತ್ಯ ಬೆಂಗಳೂರಿಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ 3 ಲಕ್ಷ ಪಗಾರ ಕೊಟ್ಟು, ಊಟ ಕೊಟ್ಟು, ಹಾಕೊಳ್ಳೋ ಬಟ್ಟೆ ಕೊಟ್ಟು, ಗಾಡಿ ಕೊಟ್ಟು, ಡೀಸೆಲ್ ಕೊಟ್ಟು ನೀನು ಮಾತಾಡ್ತಕ್ಕಂಥ ಮೊಬೈಲ್ ಕರೆನ್ಸಿ ಹಾಕಿ ನಿನಗೆ ಆರಾಮ್ ತಪ್ಪಿದ್ರ ದವಾಖಾನೆ ಖರ್ಚು ಕೊಟ್ಟು ಒಬ್ಬ ಒಳ್ಳೆ ಚಲೋ ಆಳಿಟ್ಟಿವಿ. ಅವನ MLA ಅದ ಕೆಲಸ ಮಾಡ್ಬೇಕು. ನಿನ್ನ ಕೆಲಸ ಏನು? ಇಲ್ಲಿ ಬಹಳ ಜನ ನಾವು ಮಾತನಾಡುವಾಗ ಈ ಹೋರಾಟವನ್ನು ಕೆಲವು ಜನ ನಕ್ಕೊಂತ ಹೋಗ್ತಿರ್ತಾರ. ನಾಳೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ಅರಿವಾಗ್ತದೆ ಇದೆಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತೀನಿ, ಅಕಸ್ಮಾತ್ತಾಗಿ ಅಹಂಕಾರದಿಂದ ರಾಜಕಾರಣ ಮಾಡಿ ನಿನ್ನ ತಾಕತ್ತಿನಿಂದ ಈ ಬಿಡದಿ ಭಾಗದ ಟೌನ್ಶಿಪ್ ಅನ್ನ ತಯಾರು ಮಾಡ್ಲಿಕ್ಕೆ ನೀನು ಬಂದದ್ದಾದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುಣಪ್ಪ ಪೂಜಾರಿ ಅವರು ಎಲ್ಲ ರೈತ ಮುಖಂಡರ ನೇತೃತ್ವದೊಳಗ 31 ಜಿಲ್ಲೆಗಳಿಂದ 10-15 ಲಕ್ಷ ರೈತರು ಬಂದು ನೀನು ಹಾಕಿರ್ತಕ್ಕಂತ ಕಿತ್ತು ಬೇಲಿಯನ್ನ ಕಿತ್ತು ಇಲ್ಲಿ ಬೆಳೆ ಮಾಡಿ ರೈತರು ಯಾರನ್ನು ತೋರಿಸ್ಬೇಕಂತಕ್ಕಂಥ ತಾಕತ್ ತೋರಿಸ್ಬೇಕಾಗ್ತದೆ. ಯಾರ ಅಸಡ್ಡೆ ಇಲ್ಲ.
ಯಾರಿಗೂ ಬಾಗಿಲ್ಲ. ಯಾವ ಪಕ್ಷ ಯಾವ ರಾಜಕಾರಣಿ ನಮಗೆ ಸಂಬಂಧ ಇಲ್ಲ. ಎಲ್ಲರೇ ನೀನ ರೈತರ ಬಗ್ಗೆ ಮಾತನಾಡುವಾಗ ಅಸಡ್ಡೆಯನ್ನು ಮಾತನಾಡ್ತಕ್ಕಂಥದ್ದಲ್ಲ. ಎಲ್ಲರೇ ನಿನ್ನ ಮನೆ ಬಾಗಿಲು ಮುಂದೆ ಬಂದ ಕೈ ಒಡ್ಡಿ ಸುಟಿಗೆ ಸ್ವೈತಾರಲ್ಲ ಆ ಮುಖಂಡರ ಬಗ್ಗೆ ಮಾತನಾಡ. ಈ ರೈತ ಸಂಘದ ಬಗ್ಗೆ ಅಲ್ಲ. ನಿನ್ನಂತ ರಾಜಕಾರಣಿಗಳನ್ನ ಬೀದಿಯಾಗ ನಿಂದರ್ಸಿ ಕ್ಷಮಾ ಕೇಳಿರ್ತಕ್ಕಂಥ ಸಂಘಟನೆ ರೈತ ಸಂಘಟನೆ ಅದ ಇದ. ಅವ್ರ್ಯಾರೋ ಮಾತನಾಡ್ತಾರಲ್ಲ ಏನದು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಿದ್ದಾರೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮದಾಗ ಮಾತನಾಡ್ತಾರೆ. ಕಾರ್ಯಕರ್ತರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯೂಸ್ಲೆಸ್ ಫೆಲೋ ಅಂತ ಹೇಳಿ ಪಾಪ 20-25 ಹಳ್ಳಿಯ ರೈತರ ಜಮೀನನ್ನ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಕಸಗೊಳ್ತಿರ್ತಕ್ಕಂಥ ನೀ ರಾಜ್ಯದ ಮುಖ್ಯಮಂತ್ರಿಯನ್ನು ಮಾಡಿದವರು ನೀವಾದಿರಲ್ಲ. ಅವ್ರಿಗೆ ಯಾವ ಶಬ್ದ ಬಳಕೆ ಮಾಡ್ತೀರಿ? ಮಾಡಬೇಕಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಹೇಳ್ತೀನಿ, 3 ಒಲಿಗುಂಡು ಇರ್ತದ. ಅರ್ಥ ಆಗ್ತದ ಶಬ್ದ? 3 ಒಲಿಗುಂಡು ಇರ್ತದ. ಒಂದು ಕೆಇಬಿ ಖಾಸಗೀಕರಣ, ಎರಡನೇದು ಈ ರಾಜ್ಯದೊಳಗೆ 2,86,000 ಹುದ್ದೆಗಳ ಖಾಲಿ ಅದಾವ ವಿದ್ಯಾರ್ಥಿಗಳ ಹೋರಾಟಕ್ಕಾಗಿ. ಅದು ಎರಡನೇ ಒಲಿಗುಂಡ. ಮೂರನೇದು ಬಿಡದಿ 3 ಒಲಿಗುಂಡ ಆಯ್ತು ಅಂತಂದ್ರೆ ಒಲಿ ಹತ್ತಿ ಬೆಂಕಿ ಹತ್ತಿ ಅಡಿಗೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಜಲ್ದಿ ಮನೆಗೆ ಹೋಗೋ ಕಾಲ ಬಹಳ ದೂರಿಲ್ಲ. ಸುಮ್ಮನೆ ನೋಡ್ಲಿಕ್ಕೆ ಬಂದೀವಿ ನಾವೆಲ್ಲ ಇಲ್ಲಿ. ನೀವು ಹೋರಾಟಗಾರರು ಇಲ್ಲಿ ಭಾಗದ ಮುಖಂಡರಿಗೆ ಎಚ್ಚರಿಕೆ ಕೊಡ್ತೀನಿ, ನಾನು ವಿನಂತಿ ಮಾಡಿಕೊಡುತ್ತೀನಿ. ಇಲ್ಲಿ ಹಾಕಿರಲ್ಲ ವೇದಿಕೆ, ಇದನ್ನ ನಾವು ಕೊಟ್ಟಿರ್ತಕ್ಕಂಥ ರೋಡ್ ಇದು, ರಸ್ತೆ ಮಧ್ಯದೊಳಗೆ ವೇದಿಕೆ ಹಾಕಬೇಕು. ಇಲ್ಲಿ ಯಾರೋ ತಹಸೀಲ್ದಾರ್ ಸಹಿತ ಬಂದಿಲ್ಲ ಅಂತ ಹೇಳಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ತಾರ, ಈ ಜಿಲ್ಲೆಯ ಮೊದಲ ಕೂಲಿ ಯಾರಂದ್ರೆ DC ಅಂತ ಹೇಳ್ತಾರ ಅವರು. ಎರಡನೇ ಕೂಲಿ AC, ಮೂರನೇ ಕೂಲಿ ತಹಸೀಲ್ದಾರ್. ಆ ಕೂಲಿ ಯಾರು ಇಲ್ಲಿ ಯಾಕೆ ಬಂದಿಲ್ಲ? ನೀವೆಲ್ಲ ಹಳ್ಳಿಗೆ ಒಕ್ಕಟ್ಟಾಗಬೇಕು. 1987 ಹುಬ್ಬಳ್ಳಿ ಧಾರವಾಡ ಗದಗ ಭಾಗದೊಳಗ ನವಲಗುಂದ ನರಗುಂದ ಅಂತ ಬರ್ತದ. ಮಹದಾಯಿ ಹೋರಾಟ ಆಗಿತ್ತು. 13.5 TMC ನೀರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದಿತ್ತು. ಈಗ ಹೆಂಗ ಡಿ.ಕೆ. ಶಿವಕುಮಾರ್ ಅದರ ಅವಾಗ ಗುಂಡೂರಾಯ್ ಅಂತ ಹೇಳಿ ಗುಂಡೂರಾಯ್ ಮುಖ್ಯಮಂತ್ರಿ ಇದ್ದ. ರೈತರು ಹೋರಾಟ ಮಾಡ್ತಾರಂತೇಳಿ ಒಕ್ಕಲೆಬಿಸಿ ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿ ರೈತರನ್ನ ಕೊಂದು ಹಾಕಿದ್ದ ಗುಂಡೂರಾಯ. ಅವಾಗ ನಮ್ಮ ನಂಜುಂಡಸ್ವಾಮಿ ಅವರು ಏನು ಕರೆ ಕೊಟ್ಟಿದ್ರಂದ್ರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಈ ರಾಜ್ಯದ ಮೋಸ ಮುಖ್ಯಮಂತ್ರಿಗೆ ಮತ ಹಾಕಬೇಡ್ರಿ ಅಂತೇಳಿ ಕರೆ ಕೊಟ್ಟಿದ್ರು. ಗುಂಡೂರಾಯ ಸರ್ಕಾರ ಬಿದ್ದು ಏನ ನಿಮ್ಮ ಸರ್ಕಾರ ಅಳಗಾಡ್ಲಿಕ್ಕತ್ತದ, ಗ್ಯಾರಂಟಿ ಇಲ್ಲ. ಈ ರೈತರ ಹೋರಾಟ, ಬಿಡದಿ ಹೋರಾಟ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಹೋರಾಟ, ಸರ್ವೇರ್ಗಳ ಹೋರಾಟ, ಕೆಇಬಿ ಖಾಸಗೀಕರಣ, ಈ ರಾಜ್ಯವನ್ನ ಹಾಳು ಮಾಡತಕ್ಕಂತ ಯೋಜನೆಗಳದವ. ಡಿ.ಕೆ. ಶಿವಕುಮಾರ್ ಅವರೇ ಆಧ್ಯಾತ್ಮಿಕ ವ್ಯಕ್ತಿಗಳಿದ್ರೆ ತಿಳ್ಕೊಳ್ರಿ. ಚುನಾಪಣ ನನಗನಿಸ್ತದ ಇನ್ನು ಮ್ಯಾಗ ನೀವ್ ಅಂದಂಗ ಆಯ್ತು. ಡಿ.ಕೆ. ಶಿವಕುಮಾರ್ಗ ನಮ್ಮ ರೈತ ಜಗಳ ಹತ್ತದ ಅಂತಂತಿದ್ರು, ಹಂಗ ಆಯ್ತು. ಗುರುವಾಪುರದೊಳಗ ಕಬ್ಬಿನ ಹೋರಾಟ ನಡೆದ್ರ 31 ಜಿಲ್ಲೆಗಳಿಂದ 15 ಲಕ್ಷ ಜನ ರಸ್ತೆ ಮ್ಯಾಗ ಕುಂತ್ರ. ಇಡೀ ರಾಜ್ಯ ಬೆಕ್ಕಸ ಬೆರಗಾಗಿ ನೋಡ್ಯಾರ. ರಾಜ್ಯದ ಇಬ್ಬರು ಸಚಿವರು ಗಡ 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 ನಡ್ಕೊಂತ ಬಂದು ಎಲ್ಲಿ ಕುಂತಾರ? ರಸ್ತೆ ಮಧ್ಯದೊಳಗೆ ಕುಂತಾರ. ರೈತ ಸಂಘಕ್ಕೆ ತಾಕತ್ತದ. ಈ ಭಾಗದ ರಾಜಕಾರಣಿಗಳಿಗೆ ವಿನಂತಿ ಮಾಡಿಕೊಳ್ತೀನಿ, ಓಟ್ ಕೇಳಾಗ ಬರ್ತಿರಲ್ಲ, ನೀ ಬಿಜೆಪಿಯರು, ಕಾಂಗ್ರೆಸ್ಸರು, JDS ಅದ್ ನೆನಗ್ ಬಿಟ್ಟದ, ನಮಗ್ ಸಂಬಂಧ ಇಲ್ಲ. ಬರೇ ಬಂದು ಬೆಂಬಲ ಕೊಡುದು, ಬ್ಯಾನರ್ ಹಾಕೊಳ್ಳುದು, ನಾ ಬೆಂಬಲ ಅದೀನಿ, ನಾಟಕೀಕರಣ ಬೇಡ. ನಿಮಗೆ ತಾಕತ್ತಿತ್ತು ಅಂದ್ರ ಬಿಡದಿ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡೋರಿದ್ರಿ ಅಂತಂದ್ರ ಬರೀ ತಾಕತ್ತಿದ್ದವ್ ನ್ಯಾಷನಲ್ ಹೈವೇ ಬಂದ್ ಮಾಡೋನು. ಬರೇ ಬಂದು ಭಾಷಣ ಮಾಡಿ ಹೋಗೋದಲ್ಲ. ಮೊನ್ನೆ ಬೆಂಗಳೂರು ಫ್ರೀಡಂ ಪಾರ್ಕ್ ಕೆಬಿ ಖಾಸಗೀಕರಣ ವಿರೋಧಿಸಿ ಹೋರಾಟ ಮಾಡಿದರ ಈ ರಾಜ್ಯದ ಮುಖ್ಯಮಂತ್ರಿ 27ನೇ ತಾರೀಕು ಮೀಟಿಂಗ್ ಕರೆದಾನ. ಹಿಂದ್ ತಕ್ಕೊಳ್ಳಬೇಕು. ನೀವು ಒಂದು ಗಟ್ಟಿ ಆಗ್ರಿ.
ಎಲ್ಲಾ ರೈತರು ಏನು ಗಟ್ಟಿ ಆಗ್ರಿ ಅಂತಂದ್ರ ಬಾಜು ಹೊಲದವ್ ನಿಮ್ಮ ಅಣ್ತಮ್ಮ ಸಂಬಂಧಿಕ ಒಂದು ಗೆರೆ ಜಮೀನ್ ಹೊಡೆದ್ರೆ ಕೊಡ್ಲಿ ಕುಡುಗೋಲು ಎಲ್ಲ ತಗೊಂಡು ನಿಂದಿರ್ತೀರಲ್ಲ, ಅದೇನು ಬೇಡ. ನೀವೊಂದು ಸಂಕಲ್ಪ ಮಾಡಿ, ಭ್ರಷ್ಟ ಅಧಿಕಾರಿಗಳನ್ನ ಮೂರಾಗ ಬರಂಗಿಲ್ಲ, ಭ್ರಷ್ಟ ರಾಜಕಾರಣಿಗಳನ್ನ ಮೂರಾಗ ಬರಂಗಿಲ್ಲ, ಜೀವ ಬಿಡ್ತೀವಿ ಕರೆ ನಮ್ಮ ಭೂಮಿಯನ್ನು ಬಿಡಂಗಿಲ್ಲ ಅಂತ ಸಂಕಲ್ಪ ಮಾಡ್ರಿ. ಈ ಮಂಡ್ಯ, ಮೈಸೂರು, ಬೆಂಗಳೂರು, ಈ ದಕ್ಷಿಣ ಕರ್ನಾಟಕ ಎಲ್ಲಾ ರೈತ ಸಂಘದ ಏನೇನು ರಾಜ್ಯಾಧ್ಯಕ್ಷರದಿರಲ್ಲ, ನಿಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಳ್ಳುತ್ತೀನಿ, ಆ ಸಂಘ ಈ ಸಂಘ ಎಲ್ಲವನ್ನ ದೂರ ಸರಿಸ್ರಿ. ರೈತ ಅಂತ ಬಂದಾಗ ಎಲ್ಲರೂ ಒಂದಾಗ್ರಿ, ಭೂಮಿ ಅಂತ ಬಂದಾಗ ಒಂದಾಗ್ರಿ, ತಾಯಿನಾಡು ಅಂತ ಶಬ್ದ ಬಂದಾಗ ನಾವೆಲ್ಲ ಒಂದಾಗಬೇಕು. ಅಲ್ರಿ 224 MLA ಇವರೆಲ್ಲ ಒಬ್ಬರೇ ಮಾತಾಡ್ತಾನ ರೈತರ ಬದಲ, ರೈತರ ಬೆಳೆ ಬಗ್ಗೆ ಮಾತಾಡ್ತಾನ, ರೈತರ ಸಾಲ ಮನ್ನಾ ಮಾತಾಡ್ತಾನ, 3 ದಿನಕ್ಕೊಂದು ಬಾರ್ ಲೈಸೆನ್ಸ್ ಕೊಡ್ಲಿಕ್ಕತ್ತಾರ ಇವರೆಲ್ಲ. ಇವತ್ತಿನ ಸರ್ಕಾರ ಇರಲಿ, ಹಿಂದಿನ ಸರ್ಕಾರ ಯಾವುದಕ್ಕೆ ಸಮರ್ಥರದಾರ ಇವರೆಲ್ಲ ಅಂತಂದ್ರ, ಸರ್ಕಾರಿ ಶಾಲೆ ಗಡಿ ಭಾಗದೊಳಗೆ 90,000 ಶಿಕ್ಷಕರ ಹುದ್ದೆ ಖಾಲಿ ಅದಾವ, 7,000 ಸರ್ವೇಯರ್ ಬೀದಿಗೆ ಬಿದ್ದಾರ, ಕೆವಿ ಖಾಸಗೀಕರಣ ಮಾಡಿ ಹಣ ಮಾಡುವ ಉದ್ದೇಶದ. ಈ ಚುನಪ್ಪನ ರಾಹುಲ್ ನನಗೆ ಅನಿಸ್ತದ, ಈ ಸುದೀಪ್ ಅವ್ರು ಮಾಡ್ತಾರಲ್ಲ ಚಿತ್ರನಟ ಬಿಗ್ ಬಾಸ್, ಅವ್ರಿವ್ರನ್ನ ತಗೋಬೇಡ್ರಿ. ಸಾರಿ, ನಿಜವಾದ ಆಕ್ಟಿಂಗ್ ನಾಟಕಕಾರ ಯಾರದಾರ ಅಂದ್ರೆ 224 ಮಂದಿ ಒಂದು 6 ತಿಂಗಳು ಒಳಗೆ ಹಾಕಿ ಬಿಗ್ ಬಾಸ್ ಮಾಡಿಬೇಡ್ರಿ, ನಮ್ಮ ರಾಜ್ಯ ಚಲೋನ ಇರ್ತದ ಅಲ್ರಿ. ಎಲ್ಲದಕ್ಕೂ ಲಂಚ, ಎಲ್ಲದಕ್ಕೂ ಭ್ರಷ್ಟಾಚಾರ, ಎಲ್ಲದಕ್ಕೂ ಮೋಸ್ತನ. ಚುನಪ್ಪನ ರೈತ ಸಂಘಕ್ಕೆ ಸವಾಲದ ವಿಷಯ. 31 ಜಿಲ್ಲೆಗಳ ರೈತರ ಪರವಾಗಿ ನಿಮಗೆ ನಾವು ಮಾತು ಕೊಡ್ತೀವಿ. ಯಾವುದೇ ರಾಜಕಾರಣಿ ದೊಡ್ಡವಲ್ಲ, ಯಾವ ಸರ್ಕಾರ ದೊಡ್ಡದಲ್ಲ. ರೈತರ ವಿಷಯಕ್ಕೆ ಬಂದಾಗ ಎಲ್ಲರೂ ಹಾಳಾಗಿ ಹೋಗ್ಯಾರ. ನಾನು ವಿನಂತಿ ಮಾಡಿಕೊಳ್ತೀನಿ, ಕೆಲವೇ ದಿನಗಳೊಳಗ ಈ ರೈತ ಮುಖಂಡರು ಇಲ್ಲಿ ಮುಖಂಡರ ಜೊತೆ ಮಾತನಾಡಿ, ನಮ್ಮನ್ನ ಕರೆಸಬೇಕಂತೇನಿಲ್ಲ. ಇಲ್ಲಿ ಮುಖಂಡರು, ತಾಯಂದ್ರು, ಹಿರಿಯರು, ಯುವಕರಿದ್ರೆ ನೀವೆಲ್ಲರ ನೇತೃತ್ವ ಕರೆಸಿ, ಈ ಯೋಜನೆ ತಪ್ಪದ, ಇದು ಮೋಸದ, ರೈತನ ಗೋರಿ ಮ್ಯಾಗ ರಾಜಕಾರಣದ ಅಂತ ತಿಳ್ಕೊಂಡು ವಾಪಸ್ ತಗೊಳ್ತಕ್ಕಂಥ ಕೆಲಸ ಆಗಬೇಕು. ನಾವು ಉತ್ತರ ಕರ್ನಾಟಕದ 17 ಜಿಲ್ಲೆಯಿಂದ 50,000 ಜನ ಬಂದ್ರೆ ಏನಾಗ್ತದ ರೀ? ಇವತ್ತು ನಮ್ಮ ಭೂಮಿ ಹೋಗ್ಯದ ಅಂತೇಳಿ ಬಾಜು ಮನೆ ಒಂದು ಹೊಂಟದಂತ ನಾ ಸುಮ್ ಕೂತ್ನಿದ್ರೆ ನಾಳೆ ನನ್ನ ಭೂಮಿ ಹೋಗ್ತದ, ಎಲ್ಲ ಹೋಗ್ತದ. ಇದು ಎಷ್ಟು ಸುಳ್ಳು ಹೇಳ್ತಾರ ಅಧ್ಯಕ್ಷರು ಇವ್ರಂತಂದ್ರೆ ಒಂದು ಮಾತು ಹೇಳ್ತೀನಿ, ನಾ ಏನ್ ಬಾಳ್ ಮಾತನಾಡಂಗಿಲ್ಲ. ಇಬ್ರು ಅಣ್ಣ ತಮ್ಮ ಇದ್ರು, ಇದೇ ಬೈರಮಂಗಲ್ನಂತ ತಿಳ್ಕೊಡ್ರಿ, ಯಾರಿಗೆ ಅನ್ನಕತ್ತೀನಿ ಅಂತ ಹೇಳಿ ಒಳಗೆ ಹೇಳಂಗಿಲ್ಲ. ಅಣ್ಣ ಹೊಲಕ್ಕೆ ಹೋಗ್ತಿದ್ದವ, 6 ಎಕರೆ ಜಮೀನು ಪಾಲ ಮಾಡಿ ಕೊಟ್ಟಿದ್ರು. ಇವ ಬೆಳಗ್ಗೆ ಹೊಲಕ್ಕೆ ಹೋಗ್ತಿದ್ದ, ಜಮೀನಿಗೆ ಅಣ್ಣನ ಕಡೆ ಸರಿಲಿ ಅಂತೇಳಿ ಸೀಮಿ ಕಲ್ಲು ಒದಿತಿದ್ದ, ವಾಪಸ್ ಮನೆಗೆ ಬರ್ತಿದ್ದ. ಆಮೇಲೆ ಅಣ್ಣ ಹೋಗ್ತಿದ್ದಲ್ಲ ಸಾಯಂಕಾಲ, ತಮ್ಮನ ಕಡೆ ಸೀಮಿ ಕಲ್ಲು ಸರಿಲಿ ಅಂತೇಳಿ ಅಣ್ಣ ತಮ್ಮನ ಕಡೆ ಒದಿತಿದ್ದ. ಅರ್ಥ ಆಗಕತ್ತೈತ್ರಿ? ಹಾ, ಸೀಮಿ ಕಲ್ಲು ಇರ್ತದಲ್ಲ, ಗೂಟದ ಕಲ್ಲ, ಹಾ ಒದಿತಾ ಇದ್ರು. ಆ ಸೀಮಿ ಕಲ್ಲು ಹೇಳ್ತಿತ್ತದು, ಒದಿರಿ ಮಕ್ಕಳ, ಎಷ್ಟು ಒದಿತೀರಿ ಒದಿರಿ, ನಾಳೆ ನೀವು ಇಬ್ರು ಸತ್ತಾಗ ನಿಮ್ಮ ಗೋರಿ ಮ್ಯಾಗ ಗೂಟದ ಕಲ್ಲಾಗಿ ನಾನು ಹಾಕೊಂಡಿರ್ತಾನ ಎಚ್ಚರತ್ತಿತ್ತದ ಅಲ್ರಿ. ನಾ ಯೋಜನೆ ಮಾಡೀನಿ, ಇವತ್ತು ಹಿಂದ್ ತಕ್ಕೊಂಡಿನಿ, ಈಗ ಇವು ಮಾಡಕತ್ತೇನ ಅವು ಮಾಡಕತ್ತೇನ, ಅಲ್ಲೋ ಹಿಂದ್ ಬಾಳ ಮಂದಿ ಜೈಲಿಗೆ ಹೋಗ್ಯಾರಲ್ಲ, ನೀನು ಹೋಗಲ್ಲ ಈಗ. ಅವ ಮಾಡ್ಯಾನಂತ ಯಾಕೆ ಹೇಳ್ತಿ? ಅವ ಜೈಲಿಗೆ ಹೋಗ್ಯಾನಪ್ಪ 6 ತಿಂಗಳು, ನೀ ಹೋಗು. ಸಾಧ್ಯ ಐತ್ರಿ ಇದ? ಅದು ಇದು ಸಬಬ್ ಹೇಳುವಂಗಿಲ್ಲ. ಎಂತೆಂತೂ ಸರ್ಕಾರಗಳು ಬಿದ್ದು ಹೋಗ್ಯಾವ್ರಿ. ನೀವೆಲ್ಲ ಒಂದ್ ಸ್ವಲ್ಪ ಗಟ್ಟಿ ಆಗ್ರಿ. ಈ ಭಾಗದ ಎಲ್ಲಾ ರೈತ ಮುಖಂಡರಿಗೆ ರಾಜ್ಯಾದ್ಯಂತ ನಾನು ಇವತ್ತು ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಂಡು ಕರೆ ಕೊಡ್ತೀನಿ. ಯಾವ್ಯಾವ ಸಂಘಟನೆ ಅವರದಿರಿ, ನಿಮ್ಮ ಸಂಘಟನೆಯಿಂದ 5 ಮಂದಿ ಮುಖಂಡರು ಬರ್ರಿ, ನಮ್ಮ ಸಂಘಟನೆಯಿಂದ 5 ಮಂದಿ ಇರ್ತಾರ. ಇಡೀ ರಾಜ್ಯದ ಎಲ್ಲಾ ಮುಖಂಡರು ಕೊಡ್ಕೊಂಡು ಒಂದು ಸಮಿತಿ ಮಾಡೋನು. ಈ ರಾಜಕಾರಣಿಗಳಿಗೆ ಇವತ್ತು ನಾವು ಸವಲತ್ತು ಕೊಟ್ಟಿವಿ ಅಂದ್ರೆ ನಾಳೆ ಇವತ್ತು ಬಿಡದಿ ಆಗ್ತದ. ನಾಳೆ ಬೆಳಗಾಂ, ಬಾಗಲಕೋಟೆ, ತುಮಕೂರು, ಯಾದಗಿರಿ, ಗದಗ ಎಲ್ಲಾ ಕಡೆ ಬರ್ತಾರ.
ನಾವು ಜಾಗೃತ ಆಗಬೇಕು, ನಾವು ಗಟ್ಟಿ ಆಗಬೇಕು. ನೀವು ಕೈಯೊಳಗೆ ಏನ್ ಹಿಡ್ಕೋಬೇಕಂದ್ರ ನಮ್ಮ ಭೂಮಿಯನ್ನ ಕಸ್ಗೊಳಿಕ್ಕೆ ಬಂದ್ರು ಅಂತಂದ್ರ ಏನ್ ಹಿಡ್ಕೋಬೇಕ್ರಿ? ಹಾ ಅಮ್ಮ ಕರೆಕ್ಟ್ ಹೇಳಿದ್ರು. ಚಲೋ ಸ್ವಲ್ಪ ದಿಪ್ಪನ್ನು ತಗೋ ಅಮ್ಮ. ಚಲೋ ಇರ್ಬೇಕು. ಕೈಯಾಗಿಡಿದ್ರ 3 ಜನ ವಾಪಸ್ ಹೋಗ್ಬೇಕು. ನೀವು ಗಟ್ಟಿ ಆಗ್ರಿ ತಾಯಂದ್ರು. ನೀವೇನು ಬರೀ ಬಿಡದಿ ಬೈರಮಂಗಲ ಈ ಭಾಗದ 26 ಹಳ್ಳಿ ಜನ ಅಷ್ಟೇ ಅಂತ ತಿಳ್ಕೊಬೇಡ್ರಿ. ರಾಜ್ಯದ 31 ಜಿಲ್ಲೆಗಳ ಎಲ್ಲಾ ಸಂಘಟನೆ ಕಾರ್ಯಕರ್ತರದಾರ. ಮೊನ್ನೆ ಕೆಬಿ ಅವರಿಗೆ 36,000 ಜನರ ಪರವಾಗಿ ಹೋರಾಡಿವಿ. ನಾವು ಕರೆ ಕೊಟ್ರೆ 36,000 ಜನ ಬರ್ತಾರ. ಸರ್ವೇ 7,000 ಜನ ಅದಾರ. ಅವ್ರಿಗೆ ನ್ಯಾಯ ಕೊಡ್ಸಕ್ ಅವ್ರ ಪರವಾಗಿ ನಾವು ಕುಂತೀವಿ. ನಾಳೆ ಅವ್ರಿಗೆ ಕರೆ ಕೊಟ್ರೆ ಅವರು ಬರ್ತಾರ. ಅಲ್ಲೇ 50,000 ಆಯ್ತು. ವಿದ್ಯಾರ್ಥಿಗಳು 2,86,000 ಹುದ್ದೆಗಳ ಖಾಲಿ ಅದಾವ. ಮೊನ್ನೆ ಧಾರವಾಡದೊಳಗೆ ಹೋರಾಟ ಮಾಡಿ ಸಿಎಂ ಜೊತೆ ಮೀಟಿಂಗ್ ಮಾಡಿವಿ. 1,00,000 ಹುದ್ದೆ ಕರಿತಾನಂತ ಹೇಳ ಪುಣ್ಯಾತ್ಮ. ಎಲ್ಲಾರು ಕೂಡಿದ್ರೆ ಎಲ್ಲಿ ಹೋಗ್ತದ್ರಿ? ಬೇಡಪ್ಪ. ಒಂದು ಮಾತನ್ನ ಹೇಳ್ತೀನಿ, ಬಹಳಷ್ಟು ವಿಷಯದ ಆಳಕ್ಕೂ ಹೋಗುದಿಲ್ಲ. ಮತ್ತೊಮ್ಮೆ ಬಂದಾಗ ಮಾತನಾಡ್ತೀನಿ. ಒಂದು ಮಾತನ್ನ ತಿಳ್ಕೊಡ್ರಿ. ನಮ್ಮವ್ರಿ, ನಮ್ಮ ರಾಜ್ಯದವ್ರಿ ರೈಲ್ವೆ ಸಚಿವರಂತಿದ್ರು ಒಬ್ರು, ಸುರೇಶ್ ಅಂಗಡಿ ಅಂತ ಹೇಳಿ ಕೇಳಿದ್ರೆ ಸರ್? ರೈಲ್ವೆ ಮಂತ್ರಿ ಇದ್ರಲ್ಲ ಸೆಂಟ್ರಲ್ದೊಳಗೆ, ಕೇಂದ್ರದೊಳಗೆ. ಕೋವಿಡ್ ಇತ್ತಲ್ಲ, ಕೋವಿಡ್ ಟೈಮ್ದೊಳಗ ದೆಹಲಿ ಒಳಗೆ ಕೊರೋನಾ ಬಂದು ಅಲ್ಲೇ ಸತ್ರು. ನೋಡಿರೇ ಟಿವಿಯಾಗೆಲ್ಲರೂ? ಹಾ, ಕೋವಿಡ್ದಾಗ ಸತ್ರ ಹೆಣ ಸಹಿತ ಕರ್ನಾಟಕಕ್ಕೆ ಬರಲಿಲ್ಲ. ಬಂತನ್ರಿ? ಹಾ, ಕಟ್ಟಿಗೆಗೆ ಹಗ್ಗ ಹಾಕಿ 2 ಕಾಲ 2 ಕೈಯ ಕುತ್ತಿಗೆ ಎಲ್ಲ ಕಟ್ಟಿದ್ರು. ಮಣ್ಣು ಮಾಡುವಾಗ 2 ಕಾಲ ಹಗ್ಗ ಬಿಚ್ಚಿ ನಾಗೈಗುರುಗಳ ಕಾಲ ಜೋತ್ ಬೀಳ್ತದ. ನೋಡಿರಿ, ಜೋತ್ ಬಿದ್ರೆ ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಸರ್ಕಾರದ ಪಿಎಗಳು ಮುಟ್ಲಿಲ್ಲ, ಹಣ ಮುಟ್ಲಿಲ್ಲ, ಆಸ್ತಿ ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ, ರೈಲ್ವೆ ಮಂತ್ರಿಯನ್ನು ಖಾತೆ ಮುಟ್ಲಿಲ್ಲ, ಸಾಮಾನ್ಯ ನರ್ಸ್ಗಳ ಕಟ್ಟಿಗೆಲೆತ್ತಿವುದ. ಅದಕ್ಕಾಗಿ ಯಾವುದು ಕೂಡ ಶಾಶ್ವತ ಅಲ್ಲ. ಬರಿ ಸಂವಿಧಾನಬದ್ಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನನ್ನ ಸರಿಯಾಗಿ ಓದ್ಕೋರಿ. ಸಂವಿಧಾನಬದ್ಧವಾಗಿರ್ತಕ್ಕಂಥ ಚಿಂತನೆಗಳನ್ನ, ಕಾನೂನೊಳಗೆ ಏನ ವಿಧಿಗಳೆಲ್ಲ ಸ್ವಲ್ಪ ಅಧ್ಯಯನ ಮಾಡ್ರಿ. ರಾಹುಲಣ್ಣ 19 ಕ್ಲಾಸ್ 1 ಕ್ಲಾಸ್ ಅಂತೇಳಿ ಸಂವಿಧಾನದೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಒಂದು ವಿಧಿ ಕೊಟ್ಟಾರ ನಮಗ. ಆ ವಿಧಿ ಏನಕ್ಕೆ ಕೊಟ್ಟಾರಂದ್ರ ಇವತ್ತು ಗಟ್ಟಿಯಾಗಿ ಸ್ವತಂತ್ರವಾಗಿ ಮಾತನಾಡೋ ಹಕ್ಕು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಾರ ಅಂತ ಮಾತಾಡಕತ್ತಿನ. ಇಲ್ಲಾಂದ್ರೆ ಯಾವ್ದಾರ ಒಂದು ಸೆಕ್ಷನ್ ಹಾಕಿ ನಿಮ್ನೊಂದು ಕಡೆ ನನ್ನೊಂದು ಕಡೆ ಒಳಗೆ ಹಾಕಿಬಿಡ್ತಾರೆ. ನೀವು ಸ್ವಲ್ಪ ಎಲ್ಲರೂ ಗಟ್ಟಿ ಆಗ್ರಿ. ನೀವು ತಾಯಂದ್ರ ಗಟ್ಟಿ ಆದ್ರಿ ಅಂತಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ನಮ್ಮೆಲ್ಲ ಮುಖಂಡರ ಸಾರಥ್ಯಗಳು ನೋಡ್ರಿ. ಇವರು ಬೆಳಗಾವಿಯಿಂದ ಬಂದಾರ, ನಾಗೈಗುರುಗಳು ಯಾದಗಿರಿಯಿಂದ, ಬೆಳಗಾವಿ ಜಿಲ್ಲೆಯಿಂದ ಬಂದಾರ, ಯಾದಗಿರಿ ಜಿಲ್ಲೆಯಿಂದ, ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ತುಮಕೂರು ಜಿಲ್ಲೆ, ರಾಮನಗರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ. ಒಬ್ಬೊಬ್ಬರು 10,000 ಮಂದಿನ ಕರ್ಕೊಂಡು ಬಂದ್ರೆ ಏನಾಗ್ತದ್ರಿ? ಅದಕ್ಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಯಾಕೆ ಮಾತನ್ನ ನಿಮ್ಗೆ ಗಟ್ಟಿಯಾಗಿ ಹೇಳಕತ್ತೀನಿ ಅಂತಂದ್ರ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿ ಹೋಗ್ಯಾರ, ಮಾಡಿ ತೋರ್ಸ್ಯಾರ. ಏನ್ ಮಾಡ್ಯಾರ ಅಂತಂದ್ರ, ನಾವು ಯಾವ್ದ ಕಾನೂನು ಮಾಡಿದ್ದ ಮುರಿತೀವಲ್ಲ ಆ ಕಾನೂನು ಸರ್ಕಾರ ಹಿಂದ್ ತಕೋಬೇಕು. ನಾವು ಯಾವ್ದು ಮಾಡ್ತೀವಲ್ಲ ಆ ಕಾನೂನು ಪಾಸ್ ಮಾಡ್ಬೇಕಂತ ನಂಜುಂಡಸ್ವಾಮಿ ಅವರು ಹೇಳ್ಯಾರ. ಮತ್ ನೀವು ರೈತ ವಿರೋಧಿ ಕಾನೂನುಗಳನ್ನು ಯಾಕೆ ತರಕತ್ತೀರಿ? ಕೆವಿ ಖಾಸಗೀಕರಣ ಅಂತ, ಖಾಸಗೀಕರಣ ಮಾಡ್ರಿ, ಬೇಡ ನಂಗಿಲ್ಲ. 224 ಮಂದಿ MLAಗಳಿರಲ್ಲ, ನಿಮ್ಮದು ಖಾಸಗೀಕರಣ ಮಾಡಿಬಿಡೋಣ. ನೀವು ಮನ್ಯಾಗ ಕೊಡ್ರಿ, ಇವ್ರು ಮಾಡ್ತಾರಲ್ಲ ಅದನ್ನ ಪಗಾರ ತಗೋರಿ. ನಿಮಗೊಂದು ವಿನಂತಿ ಮಾಡ್ಕೊಳ್ತೀನಿ, ಭೂಮಿಯನ್ನ ಯಾವುದೇ ಕಾಲಕ್ಕೂ ಯಾವಾಗೂ 1 ಇಂಚ್ ಭೂಮಿಯನ್ನ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ವಾಪಸ್ ಭೂಮಿ ಸಿಗಂಗಿಲ್ಲ. ಯಾಕೆ ಸಿದ್ದೇಶ್ವರ ಶ್ರೀಗಳ ಹೆಸರು ತಗೊಂಡೇನ ಅಂತಂದ್ರ, ಈ ಕನ್ನಡ ನಾಡಿನ ನಡೆದಾಡೋ ದೇವರು ಶತಮಾನದ ಸಂತ ಬಿಜಾಪುರ ಜಿಲ್ಲೆಯವರು ಸಿದ್ದೇಶ್ವರ ಶ್ರೀಗಳಂತಾಗಿ ಹೋಗ್ಯಾರ. ಭೂಮಿ ಮಾರಬೇಡ್ರಿ ಅಂತ ಹೇಳ್ಯಾರ. 2 ಮಾತು ನನ್ನ ಮಾತು ಮುಗಿಸ್ತೀನಿ. 224 ಮಂದಿ MLAಗಳು, ಅಧಿಕಾರಿಗಳು
ಯಾರ ಇದ್ರು ಒಂದು ತುತ್ತು ಅನ್ನ ಬಾಯಾಗ ಹಾಕಾಕ್ ದೇವ್ರಿಗೆ ಏನು ಬೇಡಿಕೊಂಡ ತುತ್ತು ಹಾಕ್ರಿ ಅಂತಂದ್ರ ಯಾವ ರೈತನ ಭೂಮಿಯೊಳಗೆ ಅನ್ನ ಬಂದೈತಲ್ಲ ಆ ರೈತನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದೂ ಕೂಡ ಸಾಲದೊಳಗ ಬಡತನದೊಳಗ ನರಳಂಗ ಆಗದೇ ಇರ್ಲಿ ಅಂತ ಹೇಳಿ ಬೇಡ್ಕೊಂಡು ಬಿಟ್ಟು ತುತ್ತು ಬಾಯಾಗ ಹಾಕ್ರಿ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥವ್ ರೈತ ಅದಾನ. ಇವತ್ತು ರಾಷ್ಟ್ರಪತಿ ಅದಾನ, ಪ್ರಧಾನಿ ಅದಾನ, ಮುಖ್ಯಮಂತ್ರಿ ಅದಾನ, MLA ಅಧಿಕಾರಿಗಳದಾರ, ಡಾಕ್ಟರ್ ಅದಾನ, ಇಂಜಿನಿಯರ್ ಅದಾನ. ಇವರೆಲ್ಲ ಕೆಲಸ ಮಾಡಿದಾಗ ದೇಶ ನಡೀತದ. ಇವ್ರ ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕಲ್ಲ, ಶಕ್ತಿ ಬೇಕಾದ್ರೆ ಊಟ ಬೇಕಂದ್ರೆ ಎಲ್ಲಿ ಬರ್ಬೇಕು? ಇವರೆಲ್ಲ ರೈತನ ಪಾದ ಹತ್ರನ ಬರ್ಬೇಕಾಗ್ತದ. ರೈತ ದೊಡ್ಡವದಾನ, ರೈತಗೆ ಮೋಸ ಮಾಡಬೇಡ್ರಿ. ಬಹಳ ಜನ ರೈತಗೆ ಅನ್ಯಾಯ ಮಾಡಿ ಹಾಳಾಗಿ ಹೋಗ್ಯಾರಿ ಭೂಮಿ ತಲೆ ಮ್ಯಾಗ. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ಬೋದು, ಇನ್ನು 2 ವರ್ಷ ಆದ್ರ ಬೋರ್ಡ್ನಾಗ ಅಷ್ಟ ಹೆಸರು ಇರ್ತದ. ಆದ್ರ ನೀವು ಸಾಯೋದ್ರೊಳಗ ಜನ ಮರಿಲಾರ್ದಂಗ್ ಬದುಕಿ ಹೋಗ್ರಿ. ನಾವೇನು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲ. ರೈತರ ವಿಷಯಕ್ಕೆ ಬಂದ್ರಿ ಅಂದ್ರೆ ಯಾರಪ್ಪನು ನಾವು ಬಿಟ್ಟಿಲ್ಲ, ನಮಗೆ ಯಾರು ಸಂಬಂಧ ಇಲ್ಲ. ಇವತ್ತು ನೋಡ್ರಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾರೆ ಯಾರು? ಮತ್ತೆ ಇಟ್ಟು ಭೂಮಿ ಮಾರಿ ಯಾರು ಕೊಡ್ತಾರೆ? ನಿಮಗೆ ಯಾರು ಕೊಡ್ತಾ ಇಲ್ಲ. ನೀವು ಒಂದಿಷ್ಟು ಕೊನೆಯದಾಗಿ ಒಂದು ಸಾಲಿನ ಮಾತೇಳಿ ನಾನು ಮಾತು ಮುಗಿಸ್ತೀನಿ. ನೀವೆಲ್ಲ ಅದಿರಲ್ಲ, ಮನೆಗೆ ಯಾರೇ MLA, MP, ರಾಜಕಾರಣಿ, ದೊಡ್ಡ ಅಧಿಕಾರಿ, ಸ್ವಾಮೀಜಿ ಬಂದಾಗ 4 ಜನ ಮಕ್ಕಳು ಇರ್ತಾವ. ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ. ಹೊಲದಾಗ ಕೆಲಸ ಮಾಡೋಗ ಏನಂತೀರಿ? ಅದಾನ ಬಿಡ್ರಿ ಅಂತೀರಿ ನೀವೆಲ್ಲ. ಅಂದವ್ರು ಅದಿರಿ. ಇನ್ ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರೇಶ್ ಹಣವನ್ನ ದುಡುದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇವತ್ತು ನೀವ್ಯಾರು ನಮಗೆ ಏನು ಸಂಬಂಧ ಇಲ್ಲ. ನಮ್ಮ ರೈತ ಇಲ್ಲಿ ಅನ್ಯಾಯಕ್ಕೆ ಒಳಗಾಗತ್ತೇನಂತೇಳಿ ಗಡಿ ಭಾಗದ ಜಿಲ್ಲೆಗಳಿಂದ ಎಲ್ಲಾ ಜನ ಬಂದಾರಲ್ಲ, ಈ ಭಾವನಾ ಬರ್ಬೇಕು. ಜಾತಿ, ಧರ್ಮ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಎಲ್ಲವನ್ನ ದೂರ ಸರಿಸಬೇಕು. ರೈತ ಅಂತ ಬಂದಾಗ, ಭೂಮಿ ಅಂತ ಬಂದಾಗ ನಾವೆಲ್ಲ ಒಕ್ಕಟ್ಟ. ನೀವು ಚುನಾವಣೆ ಬಂದಾಗ ನಿಮಗೆ ಯಾರು ಸರಿ ಅನಿಸ್ತಾರ, ನಿಮಗೆ ಯಾವ್ದು ಚಲೋ ಅನಿಸ್ತದ? MLA ಮತ್ತೆ 474 ದಿನ ಆಯ್ತು MLA ಬಂದಿಲ್ಲ, ನೀವು ಅವ್ರಿಗೆ ಓಟ್ ಹಾಕಿಲ್ಲ. ಚೆಕ್ ಕೊಟ್ರು ಚೆಕ್ ಸುಡು ತಾಕತ್ತಿ ರೈತ ಸಂಘಕ್ಕೆ ಅದರಿ, ಅದನ್ನೇನ್ ತಗೋತೀರಿ ನೀವು? ಎಂತ ಯೋಜನೆಗಳ ಮನಿ ಮುರ್ಕೊಂಡು ಹೋಗ್ಯಾವ, ಚೆಕ್ ಏನ್ ನಡೀತದ? ಒಂದ್ 5-6 ಜನ ಅವ್ರ ಪರವಾಗಿರ್ತಾರ. ಸರ್, ಅಲ್ಲಿ MLA AC ರೂಮ್ ಮೇಲೆ ಕುಂತ್ಕೊಂಡು ಬೇನಾಮಿ ರೈತರುಗಳೊಂದು 20 ಜನಕ್ಕೆ 80 ಜನ ಅವ್ರೆ, ಅದೇ 4,000-5,000 ಜನ ಇರೋ ವಿರೋಧಿ ಜನಗಳಿಗೆ ಬರೀ 20 ಜನ ಅವ್ರೆ ಅಂತ ಪ್ರಚಾರ ಮಾಡ್ತಾವ್ರೆ. ಅಲ್ಲಿ MLA ಬಾಲ್ಕೃಷ್ಣ. ನಾನು ಬಾಳ ಸರಿ ಹೇಳಿನಿ, ಇದನ್ನೊಂದು ಹೇಳ್ತೀನಿ, ಬಾಳ ಬಿರ್ಸ್ ಅನಿಸ್ತದ. ಆದ್ರೂ ಈ ಭಾಗದಾಗ ಹೇಳ್ತೀನಿ. ಅವ ಯಾವ ಇನ್ನೊಂದು ಹೇಳಿದಂತೆ, ಯಾವ ರಾಜಕೀಯ ವ್ಯಕ್ತಿ ಹೇಳಲ್ಲ, ಎಲೆಕ್ಷನ್ದೊಳಗ ಅದ್ ರೊಕ್ಕ ಕೊಟ್ಟಾರ. ಆಮೇಲೆ ಹೇಳ್ತೀನಿ, ಇಲ್ಲಿ ರೈತ ಹೋರಾಟಗಾರರು 1,000 ರೂಪಾಯಿ ಕೊಟ್ಟು ಕರೆಸ್ತಾರ. ಬಾರಪ್ಪ, ನಿನಗೆ ತಾಕತ್ತಿದ್ರೆ ಮಾತಾಡೋಣ ಬಾ ಇಲ್ಲಿ. ನಿನಗ 3 ಲಕ್ಷ ಪಗಾರ ಕೊಟ್ಟು ಆಳಿಟ್ಕೊಂಡು ಮಾಲಕದಿನ್ನ, MLA ಆಳಿಟ್ಕೊಂಡು ಮಾಲಕದೇವಿ. ಸನ್ಮಾನ್ಯ ಗುಂಡೂರಾವ್ CM ಇದ್ದಾಗ ಸಿದ್ದರಾಮಯ್ಯ ಅವರು ಬಾಜು ನಿಂತಿದ್ರು, ನಂಜುಂಡಸ್ವಾಮಿ ಒಳಗೆ ಹೋಗಿದ್ರು. ಎಲ್ಲ IAS ಅಧಿಕಾರಿಗಳ ಮ್ಯಾಗ ಪ್ರಧಾನ ಕಾರ್ಯದರ್ಶಿ CS ಅಂತ ಇರ್ತಾನಲ್ಲ, ಆ ವ್ಯಕ್ತಿ ಒಳಗೆ ನಿಂತಾಗ ನಂಜುಂಡಸ್ವಾಮಿ ಒಳಗೆ ಹೋಗಿ ಹೇಳ್ತಾರ, ಮಾತಾಡೋನು ಬರಿ ಅಂತೇಳಿ ಗುಂಡೂರಾವ್ ಮುಖ್ಯಮಂತ್ರಿ ಕರೆದಾಗ ನಂಜುಂಡಸ್ವಾಮಿ ಹೇಳ್ತಾರ, ಹಸರ ಟಾವಲ್ ತಾಕತ್ತಿಲ್ಲ. ಏನಂತಾರಂದ್ರ, ಈ ರಾಜ್ಯದ ಮೊದಲನೇ ಕೂಲಿ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಯಾಕೆ ನಿಂತಾನ, ಹೊರಗೆ ಕಳಿಸ, ಆಮೇಲೆ ನಿನ್ ಕೂಡ ಮಾತಾಡ್ತಂದ್ರು. ಈ ಟವಲಕ್ಕಂತ ತಾಕತ್ತೈತಿ. ಎಂತ ರಾಜಕಾರಣಿನೂ ವಾಪಸ್ ಕರೆಸಿ ನಿಮಗೆ ಇನ್ನೊಂದು ಕೊನೆ ಒಂದು ಸಾಲಿಂದ ಮುಂದಿಂದ ಆಗೋದು ಹೇಳಿಬಿಡ್ತೀನಿ. ಈ ಶಬ್ದ ಸ್ವಲ್ಪ ಸಮಾಧಾನದಲ್ಲಿ ಅರ್ಥ ಮಾಡ್ಕೊ. ಈ 2028ಕ್ಕೆ MLA ಬರ್ತೈತಲ್ಲ ಸುಬೇದಾರು, ಬಂದಾಗ ಕೋಡ್ ಆಫ್ ಕಂಡಕ್ಟ್ ಚುನಾವಣೆ ಘೋಷಣೆ ಆಕೈತಲ್ಲ, ಆದಾಗ
ತಮ್ಮ ಪಾದರಕ್ಷೆ ಚಲೋ ಇರ್ತಾವ ಕಾಲಾಗ, ಆದ್ರೂ ಚಲೋ ಅಂತ ತಗೋರಿ, ಒಂದ್ 2,000 ರೂಪಾಯಿ ಹೋಗ್ಲಿ. ಮನಿ ಹೊರಗೆ ಬಿದಿರು ಕಟ್ಟಿಗೆ ಹಾಕ್ರಿ ಅಧ್ಯಕ್ಷರ, ಒಂದೆರಡು ಚಲೋ ಟ್ಯೂಬ್ಲೈಟ್ ಹಚ್ಚಬೇಕಾ, ಮತ್ತೆ ಅವ್ ಕಾಣ್ಬೇಕಲ್ಲ. ಅವ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಮತ್ತೊಬ್ಬಿರ್ಲಿ, ಮನೆಗೆ ಬಂದ ಕೈ ಮುಗಿದು ಓಟ್ ಹಾಕ್ರಿ ಅಂತಂದ್ರ ವಿಚಾರ ಮಾಡಿ ಹಾಕ್ತೇನೆ ಅಂತ ಹೇಳ್ರಿ. ಅಕಸ್ಮಾತಾಗಿ ಅವ ಯಾವ ಇರ್ಲಿ ನಮಗ್ ಸಂಬಂಧ ಇಲ್ಲ, ರೊಕ್ಕ ಕೊಟ್ಟು ಓಟ್ ಹಾಕ್ರಿ ಅಂತ ನಿಮ್ ಕೈಯ ರೊಕ್ಕ ಕೊಡಕ್ ಬಂದ ಅಂದ್ರ ಅವ್ ಬಿದಿರು ಕಟ್ಟಿಗೆ 2 ಇಳಿಸ್ಕೊಂಡ ಮಾಡ್ರಿ ಬಂದದಕ್ಕೆ ನಾದಿನ. ನಾವಂತರೂ ಏನ್ ಮಾಡಿವಿ ಹೇಳ್ರಿ, ಈ ಸಾರಿ ಒಂದು ಸಂಕಲ್ಪ ಮಾಡಿ ರೈತ ಸಂಘದಿಂದ 2028ಕ್ಕೆ ಯಾವರೇ MLA ರೊಕ್ಕ ಕೊಟ್ಟು ಚುನಾವಣೆ ಗೆದ್ದು ಬಂದಾನಂತ ಯಾವ್ದ ಕ್ಷೇತ್ರದಾಗ ಗೊತ್ತಾತಂದ್ರ ಅವ ವರ್ಷ 2 ವರ್ಷದಾಗ ನಮ್ ಕಿರಿಕಿರಿಗೆ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಹಂಗ ಕಾಡ್ತೀವಿ. ಮತ್ತೆ ಯಾವ್ದ ಕ್ಷೇತ್ರ ಇಲ್ಲ, ಧರ್ಮದಿಂದ ಬದುಕ್ರಿ. 224 MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, DK ಶಿವಕುಮಾರ್ ಅವ್ರಿಗೆ ನೀವು ಒಂದು ಮನವಿ ಕೊಡ್ರಿ, ನಿಮ್ ಲೆಟರ್ ಪ್ಯಾಡ್ ಒಳಗ ಕೊಡ್ರಿ. ಅದು ಕೃಷಿ ಭೂಮಿ ಅದ, ಮಾರಾಟ ಭೂಮಿ ಅಲ್ಲ. ರೊಕ್ಕ ಮಾಡೋ ಸಲುವಾಗಿ ರೈತರ ಗೋರಿ ಮ್ಯಾಗ ರಾಜಕಾರಣ ಮಾಡೋದು ಬೇಡ್ರಿ, ಪಾಪ ಹತ್ತದ. ಆ ಭೂಮಿಯನ್ನ ರೈತ ಸಂಘದವ್ರು ಹೋಗ್ಯಾರ, ಉತ್ತರ ಕರ್ನಾಟಕ ರೈತರು ಹೋಗ್ಯಾರ, ದಕ್ಷಿಣ ಕರ್ನಾಟಕ ರೈತರೆಲ್ಲ ಕೂಡ್ಯಾರ, ಜನಸ್ತೋಮ ಆಗ್ಯದ. ಮುಂದೆ ಬಹಳ ತೊಂದರೆ ಆಗ್ತದ ಅಂತೇಳಿ ನೀವು ಲೆಟರ್ ಪ್ಯಾಡ್ ಕೊಡ್ರಿ. ಸನ್ಮಾನ್ಯ DK ಶಿವಕುಮಾರ್ ಅವರೇ ಇರೋದು 2 ವರ್ಷದ ರೈತರಿಗೆ ಪ್ರೇಮದಿಂದ ಸೇವಾ ಮಾಡಿ 2 ವರ್ಷ ಮುಂದೆ ಆಗೋರಿದ್ರಾಗ್ರಿ, ಬಿಡೋರಿದ್ರ ಬಿಡ್ರಿ, ನಮಗ್ ಬೇಕಾಗಿಲ್ಲ. ಆದ್ರ ರೈತರ ಗೋರಿ ಮ್ಯಾಗ ರಾಜಕಾರಣ ಮಾಡ್ಲಿಕ್ಕೆ ಬಂದ್ರಿ ಅಂದ್ರ, ಈ ಬೈರಮಂಗಲ ಭಾಗಕ್ಕೆ ಭೂಮಿ ವಶ ಮಾಡ್ಕೋತೀನಿ ಬಂದ್ರಿ ಅಂತಂದ್ರ ನಿಮ್ ಎದುರಿಗೆ ಮೊದಲು ಯಾವ್ದು ಇರ್ತದ, ಟವಲ್ ಇರ್ತದ, ಎಚ್ಚರದಿಂದ ಬದುಕ್ರಿ. ನಾವೆಲ್ಲ ಒಂದಾಗಿ, ನೀವು ಸ್ವಲ್ಪ ಮನಿಗೆ ಹೋಗ್ರಿ, ಧರ್ಮ ಜಾತಿ ಪಂಥ ಎಲ್ಲಾ ದೂರ ಸರ್ಸ್ರಿ, ಪಕ್ಷ ದೂರ ಸರ್ಸ್ರಿ. ಭೂಮಿ ಅಂತ ಬಂದಾಗ ಎಲ್ಲಾರು ಒಂದಾಗ್ರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಕೊನೆಯದಾಗಿ ಹೇಳಿ ತಮ್ಮೆಲ್ಲರ ಪಾದಕ್ಕೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.